ತುಮಕೂರು ಜಿಲ್ಲೆ ಇಡೀ ಪ್ರಪಂಚದಲ್ಲಿ ಇವತ್ತು ಪ್ರಪಂಚದ ಭೂಪಟದಲ್ಲಿ ವಿದ್ಯುತ್ ಶಕ್ತಿ ಭೂಪಟದಲ್ಲಿ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬಹುಶಃ ಈಗ ಅದು ಸೆಕೆಂಡ್ ಹೈ ಬಿಗ್ಗೆಸ್ಟ್, ಫಸ್ಟ್ ಇತ್ತು, ಅದು ಸ್ವಲ್ಪ ಚೇಂಜ್ ಆಗಿದೆ. ಎರಡನೆಯ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಎಲ್ಲಿದೆ ಅಂದ್ರೆ ಅದು ಭಾರತದಲ್ಲಿದೆ, ಅದು ತುಮಕೂರು ಜಿಲ್ಲೆಯಲ್ಲಿ ಪಾವಗಡದಲ್ಲಿದೆ. ಇದನ್ನು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮಾನ್ಯ ಇವತ್ತಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅದನ್ನ ಆ ಕ್ರಮ ತಗೊಂಡು ಅತಿ ದೊಡ್ಡ ಈ ಒಂದು ಸೋಲಾರ್ ಪಾರ್ಕ್ ಅನ್ನು ಮಾಡಿದ್ರು. ಬಹುಶಃ ನನಗನ್ಸುತ್ತೆ 3000 ಮೆಗಾವಾಟ್ ವಿದ್ಯುತ್ ಶಕ್ತಿ ಅಲ್ಲಿಂದ ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳಿ. ಒಂದು ಕಾಲ ಇತ್ತು ನಮಗೆ ಇಡೀ ಭಾರತದಲ್ಲಿ ವಿದ್ಯುತ್ ಶಕ್ತಿ ಕೊರತೆ ಇತ್ತು. ಕರ್ನಾಟಕದಲ್ಲಿ ಕೂಡ ವಿದ್ಯುತ್ ಶಕ್ತಿ ಉತ್ಪಾದನೆ, ಬೇಡಿಕೆ ಇವೆರಡನ್ನ ನಾವು ಹೋಲಿಕೆ ಮಾಡಿದಾಗ ಬೇಡಿಕೆ ಜಾಸ್ತಿ ಇತ್ತು, ಉತ್ಪಾದನೆ ಕಡಿಮೆ ಇತ್ತು. ಸುಮಾರು ನನಗನ್ಸುತ್ತೆ 7-8 ಸಾವಿರ ಮೆಗಾವಾಟ್ ವಿದ್ಯುತ್ ಶಕ್ತಿ ಶಾರ್ಟೇಜ್ ಆಗ್ತಾ ಇದೆ. ನನಗೆ ಜ್ಞಾಪಕ ಇದೆ, ನಾವು ಹೊರ ರಾಜ್ಯದಿಂದ ಕೊಂಡ್ಕೊಳ್ತಾ ಇದ್ದೆವು, ಹೆಚ್ಚು ಹಣ ಕೊಟ್ಟು. ಅದು ಎಂತಹ ಸಂದರ್ಭದಲ್ಲಿ, ಬೇಸಿಗೆ ಸಂದರ್ಭದಲ್ಲಿ ಇರ್ಬೋದು, ಅಥವಾ ನಮಗೆ ನೀರು ಬೇಕು, ನೀರಾವರಿ ಬೇಕು ಅನ್ನುವಂತ ಸಂದರ್ಭದಲ್ಲಿ ನಾವು ಹೊರ ರಾಜ್ಯದಿಂದ ಕೊಂಡ್ಕೊಳ್ತಾ ಇದ್ವಿ. ಆದ್ರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ಇವತ್ತಿನ ಪರಿಸ್ಥಿತಿ ನಾವು ಹೆಚ್ಚು ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ. ಸುಮಾರು ನನಗನ್ಸುತ್ತೆ ಹೆಚ್ಚು ಕಡಿಮೆ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಗೌರವಿಕ, 30,000ಕ್ಕೂ ಹೆಚ್ಚು ಮೆಗಾವಾಟ್ ವಿದ್ಯುತ್ ಶಕ್ತಿ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಾ ಇದೆ. 32,000 ಅಪ್ರಾಕ್ಸಿಮೇಟ್ಲಿ ಇನ್ಸ್ಟಾಲ್ ಕೆಪಾಸಿಟಿ. ಅದೇ ಅದೆಷ್ಟು ಹೇಳಿದ್ದು, 32,000 ಮೆಗಾವಾಟ್ ವಿದ್ಯುತ್ ಶಕ್ತಿ ನಮ್ಮ ರಾಜ್ಯದಲ್ಲಿ ಕೆಪಾಸಿಟಿ ಸ್ಥಾಪನೆ ಆಗಿದೆ. ಇಡೀ ದೇಶದಲ್ಲಿ ನನಗನ್ಸುತ್ತೆ 4.5 ಲಕ್ಷ ಮೆಗಾವಾಟ್ ವಿದ್ಯುತ್ ಶಕ್ತಿ ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ದ ಎಂಟೈರ್ ಕಂಟ್ರಿ, ಇಡೀ ದೇಶದಲ್ಲಿ. ಕರ್ನಾಟಕದಲ್ಲಿ ಒಂದರಲ್ಲೇನೆ 32,000 ಕೆಪಾಸಿಟಿ ಇದೆ ಅಂದ್ರೆ ತಾವು ಯೋಚನೆ ಮಾಡಿ. ಹಾಗಾಗಿ ನಮ್ಮಲ್ಲಿ ವಿದ್ಯುತ್ ಶಕ್ತಿಯ ಕೊರತೆ ಇಲ್ಲ. ಬಂದಂತ ಎಲ್ಲ ಸರ್ಕಾರಗಳು, ವಿಶೇಷವಾಗಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಂತ ಎಲ್ಲ ಸಂದರ್ಭದಲ್ಲಿ